ಸರ್ ಫುಲ್ ಸಕ್ಕದಾಗಿ ರೆಡಿ ಆಗ್ಬಿಟ್ಟಿದ್ದೀರಾ. ಹತ್ರ ಅಂತ ಹೋಗ್ತೀವಿ. ಹಾ, ಅದು ಸ್ನಾನ ಮಾಡಿ ರೆಡಿ ಮಾಡಿ ಕರ್ಕೊಬರ್ತೀವಿ ಅವ್ರನ್ನ ಅಲ್ಲಿಂದ. ಅದಲ್ಲಿ ರೆಡಿ ಮಾಡ್ಕೊಂಡವ್ರೆ ಎಲ್ಲ ರೋಡ್ ಎಲ್ಲ ತೊಳೆದು. ನೈಟ್ ವ್ಯೂ ಇಷ್ಟೊಂದು ಕಾಣುತ್ತೆ, ಎಡಿಟ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ, ಇವಾಗ ಇದು ಲೆನ್ಸ್ ತೆಗ್ದಿದ್ದೀನಲ್ಲ, ಇನ್ನೂ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ ಲೆನ್ಸ್ ಕಿತ್ತಾಕಿದ್ಮೇಲೆ. ಬಟ್ ಬೀಳ್ದಿರಂಗ್ ನಡ್ಕೋಬೇಕು ಅಷ್ಟೇ. ಹಾ, ಬಿದ್ರೆ ಹೋಗುತ್ತೆ. ಬೆದ್ರೆ ಮತ್ತೆ ಅದನ್ನ ಹಾಕ್ಸಕ್ಕೆ ಒಂದ್ 3,000 ಹಿಂಗೆಲ್ಲ ಇದೆ ಲೆನ್ಸ್. ನೀವು ಚೆನ್ನಾಗಿ ಫುಲ್ ರೆಡಿ ಆಗಿ ನೋಡಿ. ಇದು ರೆಗ್ಯುಲರ್ ಗೆಟಪ್ ನಮ್ಗೆ ಯೂರೋಪಕ್ಕೆ. ಅಲ್ಲಿಗೆ ಹೋಗಿ ಮತ್ತೆ ಹಿಂಗೆ ವಾಪಸ್ ಬರೋದಾ? ಅಲ್ಲಿ ಹೋಗಿ ದೇವಸ್ಥಾನ ಹತ್ರ ಬರ್ತೀವಿ ಮತ್ತೆ ವಾಪಸ್. ಹಾ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹಾ, ಅಲ್ಲಿ ಮೈ ತುಂಬಿಸ್ಕೊಂಡು ದೇವ್ರನ್ನ ಹಾ. ಕರ್ಕೊಂಡ್ ಬರ್ತೀವಿ. ಗಂಗೆ ಪೂಜೆ ಅಂತ ಹೇಳ್ತಾರಲ್ಲ, ಬರ್ತಾರ ಹಂಗೆ. ಹಾ. ಮಾಡ್ಕೊಂಡು ಆರಾಮ್ ಮಾತಾಡ್ಕೊಂಡು ಹಿಂಗೆ ಹೋಗ್ಬೋದಿತ್ತು. 10,000 ಅದು ತಗೋದಿ ನಾನು. ಏನ್ ಅನುಭವ ಹೇಳ್ಬೇಕಪ್ಪ, ಏನ್ ಅನುಭವ ಹೇಳೋದೇನಿಲ್ಲ. ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೂ ರೆಕಾರ್ಡಿಂಗ್ ಆಗೈತೆ. ಮೈಕ್ ಇದೆ ಅದಕ್ಕೆ. 28ನೇ ವರ್ಷದ ದೊಡ್ಡವ್ರ ಗ್ರಾಮದ ಕರಗ ಮಹೋತ್ಸವ ಇದು. ಹಾ. ಏನ್ 24ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದು. 24ನೇ ತಾರೀಕು ಸ್ಟಾರ್ಟ್ ಆಗಿ 28ನೇ ತಾರೀಕುವರೆಗೂ ಇದೆ. ಯಾರ್ಯಾರು ಯೂಟ್ಯೂಬ್ ಇಂದ ನೋಡ್ತಾ ಇದೀರೋ ಅವ್ರೆಲ್ಲಾರು ಯೂಟ್ಯೂಬ್ ಅಲ್ಲೇ ನೋಡಿ ಆನಂದಿಸಿ. ಈ ವಿಡಿಯೋನ ಬೇಗ ಹಾಕಿದ್ರೆ ನಿಮಗೆ ಸಿಕ್ಕಿದ್ರೆ 28ನೇ ತಾರೀಕು ಬನ್ನಿ ನಮ್ಮೂರ ಹಬ್ಬ ನೋಡಿ. ಇನ್ ಕೇಸ್ ಲೇಟ್ ಆಗಿ ಹಾಕಿದ್ರೆ ಬೇಗ ಹಾಕ್ತೀನಿ ಸರ್, ಇದನ್ ಮಾತ್ರ. ಬೇಗ ಹಾಕ್ತೀನಿ ಅಂತ ಹೇಳಿದಾರೆ ನಮ್ ಯೂಟ್ಯೂಬ್ ಓನರ್. ಇನ್ ಕೇಸ್ ಅವ್ರು ಬೇಗ ಹಾಕಿದ್ರೆ ಬೇಗ ಬನ್ನಿ. 28ನೇ ತಾರೀಕಿನ ದೊಡ್ಡ ಹಬ್ಬ ಇರುತ್ತೆ. ಇವತ್ತಿನ 24ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ 28ಗೆ ಏನಿದೆ ಅದು ದೊಡ್ಡ ಹಬ್ಬ ನಮ್ ಕಡೆ. ಲೈಟಿಂಗ್ ಎಲ್ಲ ಫುಲ್ ಚೆನ್ನಾಗಿ ಮಾಡಿದಾರೆ, ಡೆಕೋರೇಷನ್ ಎಲ್ಲ ಇನ್ನ ಇದೆ, ಇನ್ನ ಬರುತ್ತೆ. ನಾಳೆ ದೀಪಗಳು ಇರುತ್ತೆ. ದೀಪೋತ್ಸವ ನಾಳೆ ಊರೆಲ್ಲ ಫುಲ್ ದೀಪಗಳು ಮಾಡ್ತಾರೆ. ನಾಳೆ ಇನ್ನ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಲೈಟಿಂಗ್ ಚೆನ್ನಾಗಿದೆ. ನಮ್ಮ ಸರ್ ಕೂಡ ಒಂದು ಲೈಟ್ ಕೊಡ್ತವ್ರೆ ದೇವ್ರಿಗೆ, ಕೈಯಲ್ಲಿ ಇಟ್ಕೊಂಡವ್ರೆ. ಇದು ಇಳಿಸಿದ್ರು ಸಾವಂತಿ ಇದು ಸಸಿ ಇಳಿಸಿದ್ರು ಚಿಕ್ಕ ಚಿಕ್ಕ ಉಣಕ್ಕೆ ಉಣ್ತಾರ. ಉಣಿ ಅಷ್ಟೆಲ್ಲ ಅನ್ಲೋಡ್ ಮಾಡಿ ಎಲ್ಲ ಇಳಿಸಿ ಮತ್ತೆ ಅದನ್ನ ಲೋಡ್ ಮಾಡಿ ಮಕ್ಕಳನ್ನ ಕರ್ಕೊಂಡು. ಸಿಟಿಲಿ ಈ ರೀತಿ ಜಾತ್ರೆ ಮಾಡೋದಂದ್ರೆ ಒಂದೊಂದು ಕಡೆ ಅಪರೂಪ ಇರುತ್ತೆ ಅಲ್ಲ ಸರ್? ಬಟ್ ನಮ್ಮ ಕರ್ಗ ಬಂದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋ ನಿಯರ್ ಬೈ ಇರೋದೆಲ್ಲದರಲ್ಲೂ ಮಾಡ್ತಿದ್ದಾರೆ ಪ್ರೆಸೆಂಟ್ಲಿ. ಸೊ ಗೌರ್ಮೆಂಟ್ ಕೂಡ ಅನ್ವಯ ಕೊಡ್ತಿದ್ದೆ ಅದಕ್ಕೆ. ಊರವ್ರು ಕೂಡ ಮೊದಲಿಂದ ನಡ್ಕೊಂಡ್ಬಂದಿರೋ ಮಾಡ್ತಿರೋ ಸಂಪ್ರದಾಯ ಅಂತ ಇವಾಗ ಕೂಡ ಮಾಡ್ಕೊಂಡ್ಬರ್ತೀವಿ ಎಷ್ಟೊಂದು ಊರುಗಳಲ್ಲಿ. ಮುಂದೆ ಗೋವಿಂದ ವೆಂಕಟೇಶ್ವರದ್ದು ಲೈಟಿಂಗ್ ಹಾಕ್ಬಿಟ್ಟಾರೆ. ಇವಾಗ ನಾವು ಹೋಗ್ತಿರೋದು ಬಂದು ಹಸಿ ಕರಗ ಮಂಟಪ ಅಂದ್ಬಿಟ್ಟು, ಹಸಿ ಕರಗ ಮಂಟಪದಲ್ಲಿ ಹಸಿ ಕರಗನ ಜೋಡಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ. ಇವತ್ತಿಂದ ಅದ್ದೂರಿಯಾಗಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ನಾಳೆ ಬಂದು ದೀಪೋತ್ಸವ ಇರುತ್ತೆ. ಊರಲ್ಲಿರೋ ಮುತ್ತೈದೆಯರು ಹೆಣ್ಮಕ್ಳೆಲ್ಲ ದೀಪ ಎತ್ಕೊಂಡು ಅಗ್ನಿಕೊಂಡ ಮೇಲೆ ನಡೀತಾರೆ. ನಾಳೆಗೆ ಬಂದು ಹೂ ಕರಗ ಅಂತ ಇರುತ್ತೆ. ಇದೇ ಹಸಿ ಕರಗದ್ದು ಇನ್ನೊಂದು ವರ್ಷನ್ ಹೂ ಕರಗ ಅಂತ ಹೇಳ್ಬೋದು. ಸೊ ಅದನ್ನ ಚೆನ್ನಾಗಿರುತ್ತೆ. ಸೈಡ್ ಹೋದ್ರೆ ಇಲ್ಲೇ ಇರೋದು, ಎಲ್ಲ ಜನ ಎಲ್ಲ ಕೂಡಿದ್ದಾರೆ, ಇಲ್ಲೇ ಇರುತ್ತೆ ಪೂಜೆ ಎಲ್ಲ. ಪೂಜೆ ಮುಗಿಸ್ಕೊಂಡು ಹೋಗೋದು ಮತ್ತೆ ದೇವರ
ಮಾಡಿದ್ದೀನಿ. ನಾವೆಲ್ಲಿ ಕಾಣ್ತೀವಿ ಇವಾಗ ಅಲ್ಲಿಂದ ಬಂದಿದ್ದು ಮನೆಯಿಂದ. ಈ ಕಡೆಯಿಂದ ಒಂದು ರೌಂಡ್ ಮಾಡೋ ವಾಯ್ಸ್ ಕಟ್ ಮಾಡ್ಬಾರ್ದು. ವಾಯ್ಸ್ ಬರುತ್ತೆ, ಹಾಕಿದ್ರೆ ಬರುತ್ತೆ. ನೀವ್ ಮಾತಾಡಿ ಜಾತ್ರೆ ಬಗ್ಗೆ ಏನಾರು ಹೇಳಿ, ನಿಮ್ ಜಾತ್ರೆ ಬಗ್ಗೆ. ಅದು ಗೊತ್ತಿದ್ದು ಕರೆಕ್ಟ್ ಆಗಿ ಹೇಳೋರು ಇದ್ರೆ ಹಾಕೋ. ಸರ್ ಹೇಳಿದ್ರು ನೀವ್ ಹೇಳಿ. ಅದು ಇದು ನಾನು ಹೇಳಂಗಿದ್ರೆ ಸರಿ ನನ್ಗೂ ಕೇಳ್ಸು ಏನ್ ಹೇಳಿದ್ದಾನ ಅಂತ ನಾನು ಯೋಚನೆ ಮಾಡ್ತೀನಿ. ಎಲ್ಲಿ ಮಿಸ್ಟೇಕ್ ಆಗ್ಬಾರ್ದು. ಗೊತ್ತಿದ್ದು ಹೇಳ್ಬೇಕಿಲ್ಲ ಯಾರು ನಾನು ಹಿಡಿತೀನಿ. ಬಗ್ಗೆ ಮಾತಾಡೋರ್ನ ಹಿಡಿತೀನಿ ಅಲ್ಲಿ ಮಾಡ್ಕೊಂಡು ನಾಮ ನಾಮ ನನ್ಗೆ ಚಾರ್ಜ್ ಹಾಕಿ ಮಾಮ ಆಗ್ತಿರೋದಾ ಮಾಡ್ಕೊ. ಫಸ್ಟ್ ಟೈಮ್ ಹಾಕ್ಸ್ಕೊಂಡಿರೋದು ನಾವು. ಗೋವಿಂದ ಗೋವಿಂದ ಹರ ಹರ ಮಹಾದೇವ್.
ಓಕೆ ಕವರ್ ಆಯ್ತಾ ನಿಮ್ದು ಕೂಡ ಮಾಡ್ಕೊಳ್ಳಿ ವಿಡಿಯೋ. ಮುಂದೆ ಹೋಗಿ